ಸರ್ಕಾರಿ ನೌಕರಿ ಅಂದ್ರೇನೆ ಹಾಗೆ, ಯಾರು ಏನ್ ಮಾಡಿದ್ರು ನಡೆದು ಹೋಗುತ್ತೆ ಅನ್ನೋ ಲೆಕ್ಕಾಚಾರ. ಪ್ರತಿದಿನ ಶಾಲೆಗೆ 10 ಗಂಟೆಗೆ ಬೆಲ್ ನಿಗದಿಯಾದ್ರೂ ಈ ಶಿಕ್ಷಕಿಗೆ ಮಾತ್ರ ಅದು ಅನ್ವಯಿಸೋದಿಲ್ಲ. ಈ ಶಿಕ್ಷಕಿಗೆ ಮಾತ್ರ ಪ್ರತಿದಿನ 11:45ಕ್ಕೆ ಶಾಲೆಗೆ ಎಂಟ್ರಿ ಕೊಡುವಂತ ಅಭ್ಯಾಸವಾಗ್ಬಿಟ್ಟಿದೆ. ಆದ್ರೂ ಈ ಕುರಿತು ಯಾರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ. ಬಿಇಒ ಮತ್ತು ಶಾಲಾ ಎಡಿಎಂಸಿ ಸದಸ್ಯರು ಕಣ್ಣಿದ್ದು ಕುರುಡಾಗಿದ್ದಾರೆ. ಮಕ್ಕಳಿಗೆ ಬೋಧಿಸುವಂತ ಸಮಯವೆಲ್ಲ ಇವರು ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಶಾಲೆಗೆ ಬರುವುದು ತಡವಾಗುವುದು ಒಂದು ಕತೆ ಆದ್ರೆ ನಂತರ ಮೊಬೈಲ್ನಲ್ಲಿ ಕಾಲ ಕಳೀತಾರೆ. ಇವರು ಆಡಿದ್ದೇ ಆಟ, ಮಾಡಿದ್ದೇ ಪಾಠ ಎನ್ನುವಂತಾಗಿದೆ. ಇಷ್ಟೆಲ್ಲ ನಡೆಯುತ್ತಿರುವಂತಹ ಬಳ್ಳಾರಿ ಜಿಲ್ಲೆ ನೂತನ ತಾಲೂಕಾದ ಕಂಪ್ಲಿಯ ಬಳಿ ಎಮ್ಮಿಗನೂರು ಗ್ರಾಮದಲ್ಲಿ ಬಸವನಪಟ್ಟಣದಲ್ಲಿರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ವಿದ್ಯಾವತಿ ಮಕ್ಕಳಿಗೆ ಕಲಿಸುವುದಕ್ಕಿಂತ ಮೊಬೈಲ್ನಲ್ಲಿ ಸಮಯ ಕಳೆಯುವುದೇ ಹೆಚ್ಚು. ವಿದ್ಯಾರ್ಥಿಗಳ ಪೋಷಕರು ಮತ್ತು ಗ್ರಾಮಸ್ಥರು ಈ ಕುರಿತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಅಪ್ಪ ಅಮ್ಮ ಬಂದು ನೀವೇನು ಶಾಲೆಯಲ್ಲಿ ಕಲ್ತಿರಂತ ನಿಮ್ಮ ಮನೆಯಲ್ಲಿ ಹೊಡಿಯಲ್ಲ ನಿಮ್ಮ ಅಪ್ಪ ಅಮ್ಮ? ಮತ್ತೆ ಏನು ಕಲಿಸ್ತಾರೆ ನೀವು ವಿದ್ಯಾವತಿ ಮೇಡಮ್? ಏನು ಶಾಲೆಗೆ ಬಂದು ಏನೇನು ಮಾಡ್ತಾಳೆ ಅಮ್ಮ? ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾರ? ನೀರು ಕುಡಿಯಕ್ಕೂ ಹೋಗಕ್ಕೂ ಬಿಡಲ್ಲ ಸರ್. ಬಾಗ್ಲ ಮಕ್ಕಂತಾರೆ ಸರ್. ಮಲ್ಕೊಂಡ್ಬಿಡ್ತಾರ? ಎಷ್ಟು ಗಂಟೆ ಮಲ್ಕೊಂತಾರ? ಇದು ಆಟಕ್ಕೆ ಬಿಟ್ಟು ಬಿಡ್ತಾರೆ ಸರ್. ಊಟ ಮಾಡಿದ್ಮೇಲೆ ಬರಲ್ಲ ಸರ್. ಅವಾಗ 5 ನಿಮಿಷ ಒಳಗೆ ಬಂದಿರ ಕರ್ಕೊಂತಾರೆ ಸರ್. ಆಮೇಲೆ ಮತ್ತೆ ಆಟಕ್ಕೆ ಬಿಡ್ತಾರೆ ಸರ್. ಸರಿಯಾದ ಟೈಮಿನಲ್ಲಿ ಶಾಲೆಗೆ ಹೋಗದೆ ಸರಿಯಾದ ಪಾಠ ಮಾಡಿದ ಮಕ್ಕಳಿಗೆ ಇವತ್ತು ಮಕ್ಕಳು ವಿದ್ಯಾವಂತರಾಗೋದು ಶಿಕ್ಷಕರಿಂದ ಆದ ಕಾರಣಕ್ಕೆ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣ ಕೊಡಬೇಕು ಮತ್ತು ಶಿಕ್ಷಕರು ಫಸ್ಟ್ ಇರಬೇಕು ಶಾಲೆಯಲ್ಲಿ. ಇವತ್ತು ಶಿಕ್ಷಕರು ಲೇಟಾಗಿ ತಡವಾಗಿ ಹೋಗೋದು, ಯಾಕೆ ಬೇಡ ಅವ್ರು ನಿಮಗೆ ಮಾಡೋದು ಹುಡುಗರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಗೆ ಇವತ್ತು ಶಿಕ್ಷಕರು ಇವರೇನಿರ್ತಾರಲ್ಲ ಅದ ಹೊರಗುತ್ತಿಗೆ ಒಳಗುತ್ತಿಗೆ ಅವ್ರು ಗೊತ್ತಿರ್ತಾರಲ್ಲ ಅವರು ಕಮ್ಮಿ. ನೇಮಕ ಆದ ಶಿಕ್ಷಕರು ಸ್ವಲ್ಪ ಅವರು ಅವ್ರು ಎಲ್ಲಿಂದ ಬರ್ತಾರೆ ದಿನ? ನಾವು ಸುತ್ತಿದಿಂದ ಬಂದಿವಿ, ಕಂಪ್ನಿಯಿಂದ ಬಂದಿವಿ, ಶಾಲೆ ನಾವು MBS ಮಾಡಿವಿ. ನಮ್ಮ ಕೈಯಲ್ಲಿ ಓದೋದಾರ ಇಂಜಿನಿಯರ್